ನಮಸ್ಕಾರ. ನನ್ನ ಹೆಸರು ಕಾತ್ಯಾನಿ ಡಿ ಗೌಡ ಅಂತ ಹೇಳಿ, ಕೆಂಗೇರಿ ವಾರ್ಡ್ ಮಹಿಳಾ ಅಧ್ಯಕ್ಷರು. ನಾನು ಈ ಮುಖಾಂತರ ರುದ್ರೇಶ್ ಸರ್ಗೆ ಏನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅಂದ್ರೆ, ಸರ್ ನಿಮ್ಗೆ ಸಂಬಂಧ ಇಲ್ಲದೆ ಇರೋ ವಿಚಾರದ ಬಗ್ಗೆ ನೀವು ಮಾತಾಡೋದು ತಪ್ಪು. ಮತ್ತೆ ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ದಂತೂ ತಪ್ಪು. ಯಾಕಂದ್ರೆ ಅವ್ರು ಏನ್ ಕೆಲಸ ಮಾಡಿದ್ದಾರೆ, ನಮ್ಮ ಕ್ಷೇತ್ರದಲ್ಲಿ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅಂತ ಪ್ರತಿಯೊಬ್ಬ ಮತದಾರರಿಗೂ ಗೊತ್ತು. ಮತ್ತೆ ನೀವು ಅಧಿಕಾರ ಇದ್ದಾಗ ಏನು ಮಾತಾಡದೆ ಇವತ್ತು ಅಧಿಕಾರ ಇಲ್ಲದಾಗ ಮಾತಾಡಿದ್ರೆ ತಪ್ಪಾಗತ್ತೆ ಸರ್. ಮತ್ತೆ ಈ ವಿಚಾರವಾಗಿ ತಂದೆ ತಾಯಿ ಬಗ್ಗೆ ಎಲ್ಲ ಮಾತಾಡೋದಂತೂ ಇನ್ನೂ ತಪ್ಪಾಗತ್ತೆ ಸರ್. ಈ ತರ ಎಲ್ಲ ಮಾತಾಡಬಾರ್ದು. ನೀವು ಒಂದು ಜವಾಬ್ದಾರಿಯುತವಾದಂತ ವ್ಯಕ್ತಿಯಾಗಿ ಇನ್ನೊಬ್ರ ಬಗ್ಗೆ, ಅದು ಒಬ್ಬ ಶಾಸಕರ ಬಗ್ಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ಬೇಕಾಗತ್ತೆ ಸರ್. ಕಳ್ಕೊಂಡಿರೋಂತ ರೈತರಿಗೆ ಸೈಟ್ ಕೊಡ್ತೀವಿ ಅಂದ್ರಲ್ಲ ಸ್ವಾಮಿ, ಎಲ್ಲಿ ಯಾರು ಕೊಟ್ಟಿದ್ದೀರಾ? ಯಾರು ಕೊಟ್ಟಿದ್ದೀರಾ ಸ್ವಾಮಿ? ನಮ್ ಕೊಡಿ. ನಮ್ ಶಾಸಕರು ಏನ್ ಕೆಲಸ ಮಾಡಿದ್ದಾರೆ, ಏನ್ ಅಭಿವೃದ್ಧಿ ಮಾಡಿದ್ದಾರೆ ಅಂತ ನಾವು ಲಿಸ್ಟ್ ಕೊಡ್ತೀವಿ, ಪಟ್ಟಿ ಕೊಡ್ತೀವಿ. ನೀವು ಯಾವ ರೈತರಿಗೆ ಸೈಟ್ ಕೊಟ್ಟಿದ್ದೀರಾ, ಯಾವ ಆಶ್ರಯ ಯೋಜನೆಯಲ್ಲಿ ಸೈಟ್ ಕೊಟ್ಟಿದ್ದೀರಾ ಅನ್ನೋದು ನಮ್ ಕೊಡಿ ಸ್ವಾಮಿ. ನಮ್ ಬಂಡೆ ಮಠದಲ್ಲೇ ಇದೆಯಲ್ಲ ಸ್ವಾಮಿ, ಲೀಸ್ಗೆ ಹಾಕೊಂಡಿದ್ದೀರಲ್ಲ ಜಮೀನ್ 25 ಎಕರೆ, ಅದನ್ನ ಬಿಡಿಸಿ ಬಡ ಜನರಿಗೆ ಕೊಡಿ ಸ್ವಾಮಿ. ಆಶ್ರಯ ಯೋಜನೆ ಮನೆ ಕೊಡಿ ಸ್ವಾಮಿ, ಮನೆ ಇಲ್ದೇ ಇರೋರ್ಗೆ. ಯಾಕೆ ಸ್ವಾಮಿ ಇಲ್ದೇ ಇರೋ ವಿಚಾರಗಳ ಬಗ್ಗೆ ಮಾತಾಡ್ತೀರಾ? ನಮ್ ಸಾಹೇಬ್ರು ಏನ್ ಹೇಳಿದ್ದು, ರೈತರ ಪರವಾಗಿ ರೈತರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಮಾತಾಡಿದ್ದು. ನಿಮ್ಗೆ ಸಂಬಂಧ ಇಲ್ದೇ ಇರೋ ವಿಚಾರದಲ್ಲಿ ಈ ತರ ಎಲ್ಲ ಮಾಡೋದು ತಪ್ಪಾಗುತ್ತೆ ಸರ್. ಈ ತರ ಏನಾದ್ರು ಮತ್ತೆ ಏನಾದ್ರು ಮಾಡಿದ್ರೆ ನಮ್ಮ ಮಹಿಳಾ ವಿಭಾಗದಿಂದ ನಿಮ್ ಮನೆಗೆ ಮುತ್ತಿಗೆ ಹಾಕ್ಬೇಕಾಗುತ್ತೆ.